ಎಲ್ಲರಿಗೂ ನಮಸ್ಕಾರ. ಒಂದು ಸರಳವಾಗಿರುವಂಥ ಉಪಾಯ ಹೇಳಿಕ್ಕೆ ಬಂದಿದ್ದೀನಿ. ಏನು ಅಂತಂದರೆ, ತುಂಬ ಜನರಿಗೆ ತುಂಬ ಜನ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಏನೋ ನಮಗೆ ಯಾವುದ್ರಲ್ಲೋ ಏನೋ ಹಾಕಿ ಏನೋ ಮಾಡಿಸ್ಬಿಟ್ಟಿದ್ದಾರೆ. ನಮ್ಮ ಕೈಕಾಲು ಹಂಗಾಗುತ್ತೆ, ಸೋತು ಬಂದಂಗೆ ಆಗುತ್ತೆ, ಹುಷಾರಿರಂಗಿಲ್ಲ, ಯಾವಾಗಲೂ ಒಂಥರ ಚಿಂತೆ ಇರುತ್ತೆ. ಈ ಥರ ಅನೇಕ ಜನ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ನನಗೆ ಹೇಳಿದರು. ಅದಕ್ಕೊಂದು ಸಣ್ಣ ಸರಳ ಪರಿಹಾರ ಹೇಳಿ ಬಂದು. ಏನು ಅಂತಂದರೆ, ನೀವು ಎಲ್ಲಾದರೂ ಯಾರದೇ ಮನೆಗೆ ಹೋಗಿ ಊಟ ಮಾಡಿ, ಏನಾದರೂ ಕೊಟ್ಟು ಅವ್ರು ಊಟಕ್ಕೆ ಕೊಟ್ಟಾಗ ನೀವು ಊಟ ಮಾಡೋಕ್ಕೆ ಆಗಲ್ಲ ಅಂತ ಹೇಳಕ್ಕೆ ಆಗ್ತಿರಲ್ಲ. ಕೆಲವು ಸಂದರ್ಭದಲ್ಲಿ ಊಟ ಮಾಡಿದ ತಕ್ಷಣ ಏನು ಮಾಡಬೇಕು ನೀವು ಅಂತಂದರೆ, ಈ ಏಲಕ್ಕಿ ತೊಗೋಬೇಕು. ಒಂದು ಏಲಕ್ಕಿ, ಒಂದಷ್ಟು ಜೀರಿಗೆ ಪುಡಿ, ಇದನ್ನು ಯಾವಾಗಲೂ ಇಟ್ಕೊಂಡಿರಿ. ಆ ಏಲಕ್ಕಿ ಮತ್ತು ಜೀರಿಗೆ ಪುಡಿಗೆ ಇನ್ನಷ್ಟು ಶಕ್ತಿ ಬರಬೇಕು ಅಂತಂದರೆ, ನೀವೆಲ್ಲಾದ್ರೂ ಮನೆಯಿಂದ ಹೊರಗಡೆ ಹೋಗಬೇಕಾದಾಗ 21 ಸರ್ತಿ ಓಂ ನಮಃ ಶಿವಾಯ ಈ ಮಂತ್ರ ಹೇಳಿ ಅದಕ್ಕೆ ಅಭಿಮಂತ್ರಿಸಿ ಏನು ಮಾಡಿ ಅಂದರೆ, ಆ ಏಲಕ್ಕಿ ಮತ್ತು ಜೀರಿಗೆ ಪುಡಿ ಇಟ್ಕೊಳ್ಳಿ. ಎಲ್ಲಿ ಊಟ ಮಾಡ್ತೀರಿ, ಊಟ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಆ ಏಲಕ್ಕಿ ಮತ್ತು ಜೀರಿಗೆ ಪುಡಿಯನ್ನು ಹಾಕೊಂಡ್ಬಿಡ್ಬೇಕು. ಆ ಊಟ ಆದ ತಕ್ಷಣನೇ ಹಾಕೊಂಡ್ಬಿಡ್ಬೇಕು. ಇಷ್ಟು ಮಾಡಿ ನೋಡಿ, ಯಾರು ಏನೇ ಮಾಡಿದ್ರು ಅದು ಭಸ್ಮ ಆಗೋಗ್ಬಿಡುತ್ತೆ. ಅದು ನಿಮಗೆ ತಾಕೋದಿಲ್ಲ, ಅದರಿಂದ ನಿಮ್ಗೆ ತೊಂದರೆ ಆಗೋದಿಲ್ಲ. ತುಂಬ ಸರಳವಾಗಿರುವಂಥ ಪರಿಹಾರ. ಭಾಳ ದೊಡ್ಡ ಖುಷಿ ವಿಚಾರ ಏನು ಅಂತಂದರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ 10,000 10K ಫಾಲೋವರ್ಸ್ ಆಗಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲಿರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಜೈ ಶ್ರೀಮಾತ.